ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾಸ್ಗೋಸ್ಕರ ಎಲ್ಲೆಡೆ ಕ್ಯೂ ಸೃಷ್ಟಿಯಾಗಿದೆ. ಶಿವಾಜಿನಗರ ಕೂಡ ಇದಕ್ಕೆ ಹೊರತಾಗಿಲ್ಲ. ಬೆಂಗಳೂರಿನಲ್ಲಿ ಅತ್ಯಂತ ಹೆಚ್ಚು ತಿಕ್ಲಿ ಪಾಪ್ಯುಲೇಟೆಡ್ ಏರಿಯಾಗಳ ಪೈಕಿ ಶಿವಾಜಿನಗರ ಕೂಡ ಒಂದು. ಇಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ಗೋಸ್ಕರ ನಮಗೆ ಸಿಗಬಹುದಾ ಅನ್ನೋ ಅಂದಾಜಿನಲ್ಲೇ ಕ್ಯೂ ಕಾಣಿಸ್ತಾ ಇದೆ. ಬಿಸಿಲಿನಲ್ಲಿ ಕ್ಯೂ ನಿಂತು ಸಿಲಿಂಡರ್ ಪಡಿಬೇಕಾದಂತಹ ಸ್ಥಿತಿಗೆ ಗ್ರಾಹಕರು ಬಂದಿದ್ದಾರೆ. ಇವತ್ತು 680ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನು ಒಂದು ಏಜೆನ್ಸಿಯವರು ಪೂರೈಕೆ ಮಾಡಿರೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ ನಮಗೆ. ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ತತ್ವಾರ ಅನ್ನೋ ಪರಿಸ್ಥಿತಿ ಶುರುವಾಗಿದೆ. ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇದ್ದಾವೆ. ಬಟ್ ಏನಾಗ್ತಿದೆ ಅಂದರೆ ಪ್ಯಾನಿಕ್ ಬುಕ್ಕಿಂಗನ್ನು ಜನ ಮಾಡ್ತಾ ಇರೋದ್ರಿಂದ ನಿಮ್ಗೆ ಒಂದು ಅಂದಾಜನ್ನು ನಾವು ಕೊಡ್ತಾ ಇದ್ದೀವಿ ನೋಡಿ. ಒಂದು ಏಜೆನ್ಸಿಯಿಂದ 600ಕ್ಕೂ ಹೆಚ್ಚು ಸಿಲಿಂಡರ್ಗಳು ಈಗಿನ್ನೂ 12 ಗಂಟೆ ಆಗಿದೆ ಅಷ್ಟರಲ್ಲಾಗಲೇ ಪೂರೈಸಿದ್ದಾರೆ. ದಿನ ಒಂದಕ್ಕೆ 500ರಿಂದ 600 ಬುಕ್ಕಿಂಗ್ಗಳು ಬಂದಿದ್ದರೆ ಹೆಚ್ಚು ಅನ್ನೋ ರೀತಿ ಇರ್ತಾ ಇತ್ತು. ಈ ಫಸ್ಟ್ ಹಾಫ್ನಲ್ಲೇ 680 ಸಿಲಿಂಡ್ರು ಅಂತ ಹೇಳಿದ್ರೆ ನೀವು ಅಂದಾಜು ಮಾಡ್ಕೊಳ್ಬೋದು ಪರಿಸ್ಥಿತಿ ಎಲ್ಲಿಗೆ ಬಂದು ತಲುಪಿದೆ ಅಂತ. ಆಲ್ರೆಡಿ ಮನೇಲಿ ಕೆಲವ್ರಿಗೆ ಸಿಲಿಂಡ್ರ್ ಇರುತ್ತೆ. ಈ ಎಲ್ಲ ಸುದ್ದಿಗಳನ್ನು ನೋಡ್ತಾ ನಮಗೆ ಸಿಲಿಂಡರ್ ಸಿಗುತ್ತೋ ಇಲ್ವೋ ಅನ್ನೋ ಭಯಕ್ಕೆ ಮತ್ತೆ ಬುಕ್ಕಿಂಗ್ ಮಾಡಿ ಮತ್ತೆ ಎಕ್ಸ್ಟ್ರಾ ಸಿಲಿಂಡರ್ಗಳನ್ನ ತಗೊಳ್ತಾ ಇರೋದ್ರ ಪರಿಣಾಮ ಇಷ್ಟು ಓವರ್ವೆಲ್ಮಿಂಗ್ ಪ್ರೆಷರ್ ಕಾಣಿಸ್ತಾ ಇದೆ ನಮಗೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ಹೇಗಿದೆ ಅಲ್ಲಿನ ಚಿತ್ರಣ? ದಿನವೊಂದಕ್ಕೆ ಸಾಮಾನ್ಯವಾಗಿ ಎಷ್ಟು ಬುಕ್ಕಿಂಗ್ಗಳಾಗ್ತಾ ಇತ್ತಂತೆ ಅಲ್ಲಿ, ಮತ್ತೀಗ 1 to 2 ಅನ್ನೋ ರೀತಿ ಪರಿಸ್ಥಿತಿ ಬುಕ್ಕಿಂಗ್ ಡಿಮ್ಯಾಂಡ್ಸ್ ಕಾಣಿಸ್ತಾ ಇದೆಯಾ? ಏನು ಹೇಳ್ತಾರೆ ಗ್ರಾಹಕರು? ಬಂದವರು ಏನು ಹೇಳ್ತಾರೆ? ಸಿಲಿಂಡರ್ ಮನೇಲಿ ಖಾಲಿಯಾಗಿ ಬರ್ತಿರೋದಾ ಅಥವಾ ಸ್ಟಾಕ್ ಮಾಡೋದಕ್ಕೋಸ್ಕರ ಬಂದಿದ್ದೀವಿ ಅಂತಿದ್ದಾರೆ? ಮಾತಾಡಿಸಿದಾಗ ಏನು ಹೇಳಿದ್ರು? ಮಮತಾ, ಈಗ ಅವರವರ ಮನೆಗಳಲ್ಲಿ ಸಿಲಿಂಡರ್ಗಳು ಖಾಲಿಯಾಗಿದ್ದಾವೆ. ಆ ಕಾರಣಕ್ಕಾಗಿ ಬುಕ್ಕಿಂಗನ್ನು ಮಾಡ್ಕೊಂಡಿದ್ದಾರೆ. ಹೆಚ್ಚುವರಿ ಬುಕ್ಕಿಂಗನ್ನು ಮಾಡಿಕೊಂಡ್ರೆ ಅವರ ಕೈಗೆ ಸಿಲಿಂಡರ್ಗಳು ಕೂಡ ಸಿಗೋದಿಲ್ಲ. ಶಿವಾಜಿನಗರದ ಬಸ್ ನಿಲ್ದಾಣದ ಸಮೀಪ ಇರುವಂಥ ಒಂದು ಗೋಡಾನು. ಸೊ ಒಂದು ಏಜೆನ್ಸಿಯವರು ಗ್ರಾಹಕರಿಗೆ ಈಗ ಸಿಲಿಂಡರ್ಗಳನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇವತ್ತೇ ಬುಕ್ಕಿಂಗನ್ನು ಮಾಡಿಕೊಂಡ್ರೆ ಇವತ್ತೇ ಅವರ ಕೈಗೆ ಸಿಲಿಂಡರ್ಗಳು ಕೂಡ ಸಿಗ್ತಾ ಇದೆ. ಸೊ ಹೀಗೆ ಇಲ್ಲಿ ಯಾವುದು ಕೂಡ ವಿಳಂಬ ಆಗೋದಿಲ್ಲ. ಇವತ್ತು ಇಲ್ಲಿ ತ್ವರಿತಗತಿಯಲ್ಲಿ ಸಿಲಿಂಡರ್ಗಳು ಸಿಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಸುಮಾರು ಜನ ಇಲ್ಲಿ ಆಟೋಗಳು, 2 ವೀಲರ್ಗಳ ಮೂಲಕವಾಗಿ ಈಗ ಇಲ್ಲಿ ಬಂದು ಸಿಲಿಂಡರನ್ನು ತೆಗೆದುಕೊಂಡು ಹೋಗೋದಕ್ಕೆ ಬರ್ತಾ ಇದ್ದಾರೆ. ಇವತ್ತು 640 ಸಿಲಿಂಡರ್ಗಳನ್ನು ತರಿಸಿದ್ದಾರೆ ಪ್ಲಾಂಟಿಂದ. ಎಲ್ಲ ಸಿಲಿಂಡರ್ಗಳು ಕೂಡ ಇವತ್ತೇ ಪೂರೈಕೆ ಆಗುತ್ತೆ. ಅಂದರೆ 1000ಕ್ಕೂ ಹೆಚ್ಚು ಬುಕ್ಕಿಂಗ್ಗಳು ಆಗಿದ್ದು, ಆದರೆ ಇಂತಿಷ್ಟೇ ಕೊಡಬೇಕು ಅನ್ನುವಂಥ ಒಂದಿಷ್ಟು ಲೆಕ್ಕಾಚಾರಗಳು ಮತ್ತು ಆ ನಂಬರ್ಸ್ ಕೂಡ ಇದೆ. ಸೊ ಆ ನಂಬರ್ಸ್ ರೀಚ್ ಆದ ಬಳಿಕ ಮತ್ತೆ ನಾಳೆಗೆ ಸಿಲಿಂಡರ್ಗಳನ್ನು ಕೊಡ್ತಾರೆ. ನೋಡಿ, ಈಗ 2 ವೀಲರ್ ಮೂಲಕವಾಗಿ ಎಂಟಿ ಸಿಲಿಂಡರನ್ನು ತರ್ತಾರೆ. ಅದಾದ ಬಳಿಕ ಫುಲ್ ಇರುವಂಥದ್ದು ತೆಗೆದುಕೊಂಡು ಹೋಗ್ತಾರೆ. ಈಗ ಗ್ರಾಹಕರು ಕೂಡ ಬೆಳಿಗ್ಗೆಯಿಂದ ಕೂಡ ಈಗ ಕ್ಯೂ ಅಲ್ಲಿ ನಿಂತಿದ್ದಾರೆ. ಬಿಸಿಲು ಅನ್ನೋದೇ ಅವ್ರಿಗೆ ಸಿಲಿಂಡರ್ ಸಿಕ್ಕಿದ್ರೆ ಸಾಕು ಅನ್ನೋ ಥರ ನಿಂತಿದ್ದಾರೆ. ಮಾತನಾಡಿಸ್ತೀನಿ. ಸರ್, ಯಾವಾಗ ಬಂದ್ರಿ? ಸಿಗ್ತಾ ಇದೆಯಾ? ಈಗ ಸದ್ಯಕ್ಕೆ ಆರಾಮಾಗಿ ಸಿಗ್ತಾರೆ. ಈಗ ಅದು ಯಾವಾಗ ಇದು ಕಂಡೀಷನ್ ಮಾಡ್ತಾರೆ ಏನು ಗೊತ್ತಿಲ್ಲ. ಈಗ ನಮಗೆ ಆರಾಮಾಗಿ ಸಿಗ್ತಾರೆ. ಈಗ ಯಾವಾಗ ಬುಕ್ ಮಾಡಿದ್ರಿ ಸರ್? ನಾವು 2 ದಿವಸ ಆಯಿತು ಬುಕ್ ಮಾಡಿ. 2 ದಿವಸ ಅದು ಮೆಸೇಜ್ OTP ಬರ್ತಾ ಇಲ್ಲ. ಡೈರೆಕ್ಟಾಗಿ ಆಫೀಸಿಗೆ ಹೋಗ್ಬಿಟ್ಟು ತೋರಿಸಿದ್ರೆ ಅವರೇ ಬುಕ್ ಇದು ಸ್ಲಿಪ್ ಕೊಡ್ತಾರೆ. ಈ ಥರ ಇಲ್ಲಿ ಬಂದು ತೋರಿಸಿದ್ರೆ ಸಿಲಿಂಡ್ರು ಕೊಡ್ತಾರೆ ಅಂತ. ಓಕೆ, ನೋಡಿ, ಇನ್ನೂ ಸುಮಾರು ಜನ ಬರ್ತಾ ಇದ್ದಾರೆ, ತಗೊಂಡು ಬೈಕ್ಗಳ ಮೇಲೆ ಕೂಡ ಹೋಗ್ತಾ ಇದ್ದಾರೆ. ಹೆಂಗೆ ಅಂತಂದರೆ ತಕ್ಷಣಕ್ಕೆ ಇಲ್ಲಿ ಸಿಗ್ತಾ ಇದೆ, ತೊಗೊಂಡು ಹೋದರೆ ಸಾಕು ಅನ್ನೋ ಥರ ಇಲ್ಲಿ ಗ್ರಾಹಕರಿಗೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಸುಮಾರು ಜನ ಕೂಡ ಬಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾನು ಈ ಭಾಗಕ್ಕೆ ಹೋಗಿ ಒಂದಿಷ್ಟು ಜನರನ್ನ ಮಾತನಾಡಿಸ್ತೀನಿ. ಸರ್, ಸಿಲಿಂಡರ್ಗಳು ಸಿಗ್ತಾ ಇದೆಯಾ? ಯಾವಾಗ ಬುಕ್ ಮಾಡಿದ್ರಿ? ಸಿಲಿಂಡರ್ ಸಿಗ್ತಾ ಇದೆಯಾ? ಯಾವಾಗ ಬುಕ್ ಮಾಡಿದ್ರಿ? ఫ్రీగా సార్ బిల్ ఇస్తా ఉన్నారు, లేకుంటే ఇచ్చేలేదు వాళ్ళు. ಸರ್, ಕರೆಕ್ಟ್ బిల్ ఇస్తేనే 3 ದಿವಸ ಆಯಿತು ಬುಕ್ ಮಾಡಿ. బిల్ అయితేనే 5 లేకుంటే 5. ಓಕೆ ಅಮ್ಮ, ಹೇಳಿ, ಸಿಲಿಂಡರ್ಗಳು ಸಿಗ್ತಾ ಇದೆಯಾ ಅಮ್ಮ? ನೀವು ಯಾವಾಗ ಬಂದ್ರಿ? ಯಾವಾಗ ಬುಕ್ ಮಾಡ್ಕೊಂಡಿದ್ರಿ? 9:30 को ऐसा हमें अब स्लिप OTP बताए, नहीं स्लिप ही छोड़ना का, स्लिप ले लगाने का वेट कर लेते. ನೋಡಿ, ಇನ್ನೂ ಕೂಡ ಈ ಕಡೆಯಿಂದ ತೋರಿಸ್ತೇನೆ. ಸುಮಾರು ಜನ ಬರ್ತಾ ಇದ್ದಾರೆ, ಸಿಬ್ಬಂದಿಗಳು ಕೂಡ ಇದ್ದಾರೆ. ಅವ್ರನ್ನ ಕೂಡ ಮಾತನಾಡಿಸ್ತೀನಿ. ಎಲ್ಲಿಯೂ ಕೂಡ ವಿಳಂಬ ಆಗದೆ ಇರುವಂತ ನಿಟ್ಟಿನಲ್ಲಿ ಸಿಬ್ಬಂದಿಗಳು ಕೂಡ ಇದೀಗ ಅವರಿಗೆ ನೀಟಾಗಿ ಆ ಒಂದು ಸಿಲಿಂಡರ್ಗಳನ್ನು ಪೂರೈಕೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರಕಾಶ್. ನೋಡಿ, ಇಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಸಾಮಾನ್ಯವಾಗಿ ಬುಕ್ ಮಾಡಿದ್ರೆ ಬೆಂಗಳೂರಿನಲ್ಲಿ 3 ದಿನ ಅಥವಾ 4 ದಿನ ಮ್ಯಾಕ್ಸಿಮಮ್ ತಗೊಳ್ತಾ ಇದ್ದ ಟೈಮು, ಮನೆಗೆ ಬಂದು ಹಾಕ್ತಾ ಇದ್ರು. ಬಟ್ ಈಗ ತುಂಬ ಜಾಸ್ತಿ ಬುಕ್ಕಿಂಗ್ ಆಗ್ತಿರೋದ್ರಿಂದ ನೀವು ಬನ್ನಿ ಇಲ್ಲಿಗೆ ಅಂತ ಕರೆಸ್ಕೊಳ್ತಾ ಇದ್ದಾರೆ ಅಷ್ಟೇ. ಬೆಂಗಳೂರಿನಲ್ಲಿ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇನ್ನೊಂದು ಕಡೆಗೆ ಸೇಲ್ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಅಕ್ರಮ ದಾಸ್ತಾನು ಮಾಡಿದ್ದ ವಿನಾಯಕ ಗ್ಯಾಸ್ ಏಜೆನ್ಸಿ ವಿರುದ್ಧ ಕೂಡ FIR ಆಗಿದೆ. ಬೆಂಗಳೂರಿನ ಚೊಕ್ಕಸಂದ್ರದಲ್ಲಿರುವಂತಹ ವಿನಾಯಕ ಗ್ಯಾಸ್ ಏಜೆನ್ಸಿ 1 to 3 ದುಡ್ಡನ್ನೇ ಇವರು ಕೇಳ್ತಾ ಇದ್ರು. 498 kg ಗ್ಯಾಸ್ ಸಿಲಿಂಡರ್
ಅಕ್ರಮವಾಗಿ ಇವರು ಸ್ಟೋರೇಜ್ ಮಾಡಿದ್ದು ಕಾಣಿಸ್ತಾ ಇದೆ. ಅಂದರೆ ಸ್ಟೋರ್ ಮಾಡಿ ಇಟ್ಕೊಂಡು ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ 1-2 ದುಡ್ಡನ್ನು ಇವರು ಕೇಳ್ತಾ ಇದ್ರು ಅಂತ. ಸೊ FIR ಅನ್ನು ಸದ್ಯಕ್ಕೆ ಪೊಲೀಸರು ದಾಖಲಿಸಿದ್ದಾರೆ. ಹಿಂಗೆ ಇವರು ಕಾಳಸಂತೆಯಲ್ಲಿ ಜಾಸ್ತಿ ಗ್ಯಾಸ್ ಸಿಲಿಂಡರ್ ಮಾರೋದ್ರಿಂದ ಆ ಕ್ಷಣಕ್ಕೆ ಇವ್ರಿಗೆ ಲಾಭ ಸಿಗುತ್ತಷ್ಟೇ. ಆಮೇಲೆ ಯಾವಾಗ ಜನ ಆಲ್ಟರ್ನೇಟಿವ್ ದಾರಿನ ಶಾಶ್ವತವಾಗಿ ಕಂಡುಕೊಳ್ತಾರೆ, ಇವ್ರು ಗ್ಯಾಸ್ಗೂ ಡಿಮ್ಯಾಂಡ್ ಇರಲ್ಲ, ಸಿಲಿಂಡರ್ ಏಜೆನ್ಸಿ ನಡೆಸೋರ್ಗೂ ಅರ್ಥ ಇರಲ್ಲ. ಸೊ ದಯವಿಟ್ಟು ಯಾರೂ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಈ ಕ್ಷಣಕ್ಕೆ ನೀವು ದುಡ್ಕೋಬೋದು ಅಷ್ಟೇ. ಆದರೆ ಒನ್ಸ್ ಜನ ಬೇರೆ ದಾರಿಗಳನ್ನು ಹುಡುಕೊಂಡ್ರೆ ಏಜೆನ್ಸಿಗಳನ್ನು ಇಡೋದಕ್ಕೆ ನಿಮಗೆ ದಾರಿಗಳೇ ಇರಲ್ಲ. ನೋಡ್ತಾ ಇದ್ದೀವಿ ನಾವು, ಮೇಲಿಂದ ಮೇಲೆ ಇಂತಹ ಘಟನೆಗಳನ್ನು ನೋಡ್ತಾನೆ ಇದ್ದೀವಿ. ವಿನಾಯಕ ಗ್ಯಾಸ್ ಏಜೆನ್ಸಿ ಅಂತ ಸ್ಟ್ರಿಕ್ಟಾಗಿ ಆ್ಯಕ್ಷನ್ಸನ್ನು ತಗೊಳ್ಳೋದಕ್ಕೆ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ.